ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪು ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತೋರಿಸಿಕೊಟ್ಟಿದ್ದಾರೆಂದು ಶಾಸಕ ಕೆಎಸ್ ಬಸವಂತಪ್ಪ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಗುಂಪಿದೆ ಎಂಬುದು ವಿರೋಧ ಪಕ್ಷದವರ ಕುತಂತ್ರ ಎಂದ ಅವರು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇಲ್ಲ. ನಮ್ಮದು ಏನಿದ್ರು ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾವೆಲ್ಲ ಪಾಲನೆ ಮಾಡ್ತೇವೆ ಎಂದ ಅವರು, ಸಿಎಂ ಹಾಗೂ ಡಿಸಿಎಂ ಇಂದು ಒಗ್ಗಟ್ಟಾಗಿದ್ದೇವೆಂದು ತೋರಿಸಿದ್ದಾರೆ ಎಂದರು. ಇನ್ನು ದಾವಣಗೆರೆ ಶಾಸಕರು ಡಿಕೆ ಶಿವಕುಮಾರ್ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಎಂದು ಇಲ್ಲ. ಇಬ್ಬರು ನಮ್ಮ ನಾಯಕರೇ. ಅವರು ಹೇಗೆ ಒಗ್ಗಟ್ಟಾಗಿ ಇದ್ದಾರೋ ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ನಮ್ಮದು ಏನಿದ್ರು ಕಾಂಗ್ರೆಸ್ ಬಣ ಎಂದರು. ವಿರೋಧ ಪಕ್ಷದವರು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಕುತಂತ್ರ ಮಾಡುತ್ತಿದ್ದು, ಸಿಎಂ ಹಾಗೂ ಡಿಸಿಎಂ ವಿರೋಧ ಪಕ್ಷದವರಿಗೆ ಸರಿಯಾಗಿ ಉತ್ತರ ಕೊಡಲು ಹಾಗೂ ರಾಜ್ಯದ ಜನರಿಗೆ ಸ್ಪಷ್ಟ ಸಂದೇಶ ಕೊಡಲು ಒಂದು ಕಡೆ ಸೇರಿದ್ದಾರೆ ಎಂದ ಅವರು, ಕಾಂಗ್ರೆಸ್ ಒಂದು ಕುಟುಂಬ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು. ಎರಡು ಗುಂಪು ಮೂರು ಗುಂಪು ಇಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟರಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ಈ ರಾಜ್ಯದ ಜನತೆಗೆ ಸ್ಥಿರವಾದ ಸರ್ಕಾರ ಐತೆ ಅನ್ನೋದು ಯಾವುದೇ ರೀತಿ ಗೊಂದಲಮಯ ಇಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲಮಯ ಇಲ್ಲ. ಇದೆಲ್ಲ ವಿರೋಧ ಪಕ್ಷ ಮಾಡ್ತಕ್ಕಂಥ ಕುತಂತ್ರ, ಕಿತ್ತಾಟರಿಲ್ಲ, ಯಾವುದಿಲ್ಲ. ಏನೇ ಇದ್ದರೂ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ಎಲ್ಲರೂ ಪಾಲನೆ ಮಾಡ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಏನು ಒಗ್ಗಟ್ಟಾಗಿದ್ದವನ್ನು ತೋರಿಸ್ಕೊಟ್ಟಿದ್ದೆ ಇವತ್ತು ಒಂದು ಉದಾಹರಣೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿರೋಧ ಪಕ್ಷದವರಿಗೆ ಈಗಾದರೂ ಅದನ್ನು ಅರ್ಥೈಸ್ಕೊಂಡು ಅದರಲ್ಲಿ ಯಾವುದೇ ಗೊಂದಲಮಯನ್ನು ಎಲ್ಲ ಅನ್ನೋದ್ರ ಬಗ್ಗೆ ಅವ್ರು ತಿಳುವಳಿಕೆ ಇಟ್ಕೋಬೇಕಂತ ನಾನು ವಿನಂತಿ ಮಾಡ್ತೀನಿ. ಇವಾಗ ಶಿವಗಂಗಾ ಬಸವರಾಜ್ ಅವರು, ಆಮೇಲೆ ಶಾಂತನಗೌಡರು ಮತ್ತು ದೇವೇಂದ್ರಪ್ಪರು ಡಿಕೆಶಿ ಅವ್ರನ್ನ ಮೀಟ್ ಮಾಡಿ ಒಂದು ರೆಸಾರ್ಟಲ್ಲಿ ಊಟ ಮಾಡಿದ್ದಾರೆ. ಒಂದೇ ರೆಸಾರ್ಟಲ್ಲಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಬಂದು ತಿಳ್ಕೊಂಡು ಹೇಳ್ಬೇಕು. ಮಾಹಿತಿ ಇಲ್ಲ. ಯಾಕಂದ್ರೆ ಸಾಕಷ್ಟು ವೈರಲ್ ಆಗ್ತಿದೆ ಸರ್ ಆ ಫೋಟೋ. ಈ ಡಿಕೆಶಿ ಬಣ ಅವರು, ಬಸವಂತಪ್ಪರು ಸಿದ್ದರಾಮಯ್ಯ ಬಣ ಅಂತ ತೋರಿಸಿ. ಆ ಥರ ನಮ್ದು ಕಾಂಗ್ರೆಸ್ ಬಣ ಬಿಟ್ಟರೆ ಯಾವುದಿಲ್ಲ. ಇಲ್ಲ, ಎಲ್ಲರೂ ಒಂದೇ ಬಣ, ಕಾಂಗ್ರೆಸ್ ಬಣ. ಇಲ್ಲಿ ಕಾಂಗ್ರೆಸ್ ಬಣ ಇಬ್ಬರು ನಮ್ಮ ನಾಯಕರವರು. ಇಬ್ಬರು ನಮ್ಮ ನಾಯಕರೇ. ಹೈಕಮಾಂಡ್ ಮತ್ತು ನಮ್ಮ ಈ ಒಂದು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷ ನಾಯಕರು. ಈಗ ಅವ್ರು ಯಾವ ರೀತಿ ಒಗ್ಗಟ್ಟಾಗಿದ್ರು ಹಂಗೆ ಇಡೀ ಕಾಂಗ್ರೆಸ್ ಕುಟುಂಬನೇ ಒಂದು ಒಗ್ಗಟ್ಟಾಗೈತಿ. ಎಲ್ಲರೂ 142 ಜನನೂ ಒಗ್ಗಟ್ಟಾಗಿದ್ದಾರೆ. ವಿರೋಧ ಪಕ್ಷರು ಮತ್ತು ಅವರು ಇದನ್ನೇನಾದರೂ ಮಾಡಿ ಈಗ ಸರ್ಕಾರಕ್ಕೆ ಏನಾದ್ರು ಕೆಟ್ಟ ಹೆಸರು ತರಬೇಕಂತ ಕುತಂತ್ರ ಮಾಡ್ತಾರೆ. ಅಲ್ಲ, ಈಗ ಅವ್ರನ್ನ ಈಗ ಒಂದೇ ಹೆಸರೆಲ್ಲ ಅವ್ರು ಸೇರ್ಕೊಂಡ್ರೆ ಹಿಂದೆ ಅನೇಕ ಬಾರಿ ಸಹ ಮುಖ್ಯಮಂತ್ರಿಗಳ ಮನೆಗೆ ಬಂದಾರ, ಇವರು ಸಹ ಅವ್ರ ಮನೆಗೆ ಹೋಗಿದ್ದಾರೆ. ಹಂಗೆ ಅವರು ವಿಚಾರ ವಿನಿಮಯಗಳು ನೀವು ಸ್ವಲ್ಪ ಗೊಂದಲ ಮಾಡ್ತಕ್ಕಂಥ ವಿಚಾರ ಇತ್ತವಲ್ಲ ಏನು ವಿರೋಧ ಪಕ್ಷದವರು, ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ಬೇಕಂತ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಸೇರಿ ರಾಜ್ಯಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಯಾರಿಲ್ಲ, ಎಲ್ಲ ಕಾಂಗ್ರೆಸ್ ಒಂದು ಕುಟುಂಬ ಅಂತ ಅಂದಮೇಲೆ ಅದು ಕಂಟಿನ್ಯೂ ಪ್ರಶ್ನೆ ಅಲ್ಲ. ಏನಾದರೂ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ.